ಸ್ಯಾರಿ ನಾವೇನ್ ಮಾಡ್ತೀವಿ, ಹಿಂಗೋಗಿರುತ್ತೆ, ಕುತ್ಕೊಂಡ ನೋಡಿ ಹಿಂಗೋಗಿರುತ್ತೆ. ಯಾಕೆ ಹೋಗುತ್ತೆ? ಯಾಕಂದ್ರೆ ಅವ್ರಿಗೆ ಮೇಲಿಂದ ಅಷ್ಟೇ ಮೆಜರ್ಮೆಂಟ್ ತಗೊಂಡಿರ್ತಾರೆ, ಕೆಳಗಿನ ತಗೊಂಡಿರಲ್ಲ. ನೋಡ್ರಿ, ನಾ ಸ್ಟ್ರೈಟ್ ಆಗಿ ತಗೋಬೇಕು. ಸ್ಟ್ರೈಟ್ ನೋಡ್ರಿ, ಸ್ಟ್ರೈಟ್ ಆಗಿ ಅದು ಅವಾಗ ಏನಾಯ್ತು, ಒಂದ್ ಕಾಲ್ ಮುಂದೆ ಇಡಬೇಕು. ಮುಂದೆ ಹೋಗೋದೇ ಏನಾಯ್ತು. ಈಗ ಈ ಪೀಡ್ಸ್ ಏನ್ ಮಾಡ್ಬೇಕು, ನಾವು ಸೆಂಟರ್ ತಗೋಬೇಕು. ನಾವ್ ಇಷ್ಟ ಉಂಡ್ರು ನೆರಿಗೆ ಆಗ್ತಿರುತ್ತಾ ತಗೊಂಡಾಗ ಕರೆಕ್ಟಾಗಿ ಬಿಡುತ್ತೆ. ಸೊ ನಾವು ಫಸ್ಟ್ ಪಿನ್ ಎಲ್ಲಿ ಹಾಕ್ಬೇಕು, ನಮ್ಮ ಸುತ್ತಳತೆ ಮತ್ತೆ ಸೆಂಟರ್ ಪಾಯಿಂಟ್. ಇದು ಫಸ್ಟ್ ಪಿನ್. ನಿಮಗೆ ಗೊತ್ತು ಇಲ್ಲಿಂದ ನೆರಿಗೆ ಹಾಕ್ಬೇಕು ಅಂತ. ಎಷ್ಟು ಹಾಕ್ಬೇಕು? ಪಲ್ಲು ಆಲ್ರೆಡಿ ನಾವೇನ್ ಮಾಡಿದ್ವಿ, ಸಿಂಪಲ್ ಆಗಿ ಎಷ್ಟು ಬೇಕು ಅವ್ರಿಗೆ ಹೇಳುದು. ಅಷ್ಟು ಸಾಕ, ಮತ್ತಿಲ್ಲ ಅಷ್ಟು ಸಾಕೋದ್ರೆ ನಾವು ಶೋಲ್ಡರ್ ಒಂದು ಪಿನ್ ಹಾಕೋಬೇಕು. ಸೆಕೆಂಡ್ ಪಿನ್ ಇದು ಮೇಲೆ ಕಾಣಂಗ ಹಾಕೋಬೇಕು. ನಮ್ಗೆ ಯಾಕೆ ಹೇಳ, ಮೇಲೆ ಹಾಕೋದೆಲ್ಲನು ನಾವು ವರ್ಕ್ ಮಾಡಿ ಬಿಚ್ಚಂತ, ಒಳಗಡೆ ಹಾಕಂತದೆಲ್ಲ ಕ್ಲೈಂಟಿಗೆ ಅವ್ರು ಮತ್ತೆ ಬಿಸ್ದಂಗೆ ಹಾಗೆ ವೇರ್ ಮಾಡೋದು. ಇಷ್ಟು ಚೆಸ್ಟ್ ಪ್ಲೇಸ್ ಚೆಸ್ಟ್ ಪ್ಲೇಟ್ ಬರುತ್ತೆ. ಕರೆಕ್ಟ್ ಪರ್ಫೆಕ್ಟ್ ಆಗಿ ಬರ್ಬೇಕಲ್ವಾ ನಮ್ಗೆ. ಎಷ್ಟು ಉಳಿತು ನಮ್ಗೆ ನೆರಿಗೆ? ಇಷ್ಟು ನೆರಿಗೆ ಹಾಕ್ಬೋದು. ಇಷ್ಟು ರೇಷ್ಮೆ ಸೀರೆ ನೆರಿಗೆ ಹಾಕೊಂಡು ಏನ್ ಮಾಡ್ತೀವಿ, ನೀವು 4 ರಿಂದ 5 ಇರ್ತಾವ. ಹೌದಾ? ಇದ್ರಲ್ಲಿ 10 ಹಾಕ್ಬೋದು, 12 ಹಾಕ್ಬೋದು. ಹಿಂಗೆ ಟೆಕ್ನಿಕ್. ಈಗ ಎಷ್ಟು ಪಿನ್ ಆಯ್ತು? 1 2 ಈಗ 3 ಪಿನ್ ಎಲ್ಲಿ ಹಾಕೋದು? ಜಸ್ಟ್ ಇದು 3